ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಈ ದಿನದ ದೇವರ ವಾಕ್ಯ ಪ್ರಸಂಗಿ 11ನೇ ಅಧ್ಯಾಯ 9ನೇ ವಚನ. ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಯೌವನ ಕಾಲದಲ್ಲಿ ನಮ್ಮ ಮನಸ್ಸಿನ ಇಚ್ಛೆಗೂ, ದೇಹದ ಇಚ್ಛೆಗೂ ಮತ್ತೆ ಕಣ್ಣಿನ ಇಚ್ಛೆಗೂ ನಾವು ಸ್ಥಳ ಕೊಡದೆ ದೇವರ ವಾಕ್ಯಕ್ಕೂ ಮತ್ತು ದೇವರ ಚಿತ್ತಕ್ಕೂ ವಿಧೇಯರಾಗಿ ನಾವು ನಡೆದುಕೊಳ್ಳಬೇಕು. ಯಾಕೆಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ದೇವರು ನಮ್ಮನ್ನ ನ್ಯಾಯ ವಿಚಾರಣೆಗೆ ಗುರಿ ಮಾಡುವವರಾಗಿದ್ದಾರೆ. ಆದ್ದರಿಂದ ನಾವು ಎಲ್ಲದರಲ್ಲಿಯೂ ಸರ್ವ ವಿಷಯಗಳಲ್ಲಿಯೂ ಎಚ್ಚರಿಕೆ ಉಳ್ಳವರಾಗಿ ನಡೆದುಕೊಳ್ಳಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಉನ್ನತೋನ್ನತನಾದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ವಾಕ್ಯ ಕೊಟ್ಟಂತಹ ಪ್ರೀತಿಗಾಗಿ ಸ್ತೋತ್ರ ದೇವ ಕರ್ತನೆ. ನಮ್ಮ ಕಣ್ಣಿನ ಆಶೆ ಕರ್ತನೆ, ಮನಸ್ಸಿನ ಆಶೆ, ಅದೇ ರೀತಿ ಕರ್ತನೆ ದೇಹದ ಆಶೆಗೂ ಸ್ವಾಮಿ ನಾವು ಸ್ಥಳ ಕೊಡದಂತೆ ವಾಕ್ಯಕ್ಕೆ ವಿಧೇಯರಾಗಿಯೂ ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿಯೂ ನಡೆದುಕೊಳ್ಳುವಂತೆ ಸಹಾಯ ಮಾಡಿರಿ ಕರ್ತನೆ. ಕೇಳುವವರನ್ನು ಆಶೀರ್ವದಿಸಿರಿ ದೇವ. ನನ್ನನ್ನು ಕರ್ತನೆ ಈ ವಾಕ್ಯದೊಂದಿಗೆ ಆಶೀರ್ವದಿಸಿರಿ ಅಪ್ಪ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೀನಿ ತಂದೆಗೆ, ಆಮೇನ್.